ಇನ್ನು ಉಪಚುನಾವಣೆ ಮುಗಿದು ಫಲಿತಾಂಶ ಬಂದ ಮೇಲೂ ನಾಯಕರ ನಡುವಿನ ಮಾತಿನ ಕಾಳಗ ನಿಲ್ತಾ ಇಲ್ಲ. ಈ ಮಧ್ಯೆ ಜೆಡಿಎಸ್ನಲ್ಲಿ ಅಂತರ್ಯುದ್ಧ ಶುರುವಾಗಿದ್ದು ಅದಕ್ಕೆ ತುಪ್ಪ ಸುರಿಯೋ ಕೆಲಸ ಕೂಡ ನಡೀತಾ ಇದೆ. ಅಲ್ಲದೆ ಅಶೋಕ್ ಮತ್ತು ಡಿಕೆ ಶಿವಕುಮಾರ್ ನಡುವೆ ಈಗ ಒಕ್ಕಲಿಗ ವಾರ್ ಶುರುವಾಗಿದೆ. ಬಿಜೆಪಿಯಿಂದ ಕ್ಯಾಂಡಿಡೇಟ್ ತಗೊಂಡು ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದ್ರೆ ಏನರ್ಥ? ಬಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ, ಕುಸ್ತಿ ಮಾಡ್ತೀನಿ ಅಂತ. ನೀರು ಕನಕಪುರಕ್ಕೆ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ? ಚನ್ನಪಟ್ಟಣದ ಗೆಲುವು ಸೋಲು, ಅಶೋಕ್ ಡಿಕೆ ಮಧ್ಯೆ ಒಕ್ಕಲಿಗ ವಾರ್. ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಗೆದ್ದಿದ್ರು, ನಿಖಿಲ್ ಸೋತಿದ್ರು. ಇಲ್ಲಿ ನಿಜವಾಗಿ ಗೆದ್ದಿದ್ದು ಡಿಕೆ, ನಿಜವಾಗಿಯೂ ಸೋತಿದ್ದು HDK. ಇದೇ ಚನ್ನಪಟ್ಟಣದ ಸೋಲಿನ ವಿಚಾರವಾಗಿ ಅಶೋಕ್ ಮತ್ತು ಡಿಕೆ ಮಧ್ಯೆ ಒಕ್ಕಲಿಗ ನಾಯಕತ್ವದ ಕದನ ನಡೆದಿದೆ. ಚನ್ನಪಟ್ಟಣ ಗೆದ್ದ ಮಾತ್ರಕ್ಕೆ ಡಿಕೆ ಒಕ್ಕಲಿಗ ನಾಯಕನ, ಅದನ್ನ ಒಪ್ಪಿಕೊಳ್ಳೋಕೆ ಆಗುತ್ತಾ ಅಂತ ಅಶೋಕ್ ಕಿಡಿಕಾರಿದ್ರೆ, ಇದಕ್ಕೆ ತಮ್ಮದೇ ಸ್ಟೈಲ್ನಲ್ಲಿ ತಿರುಗೇಟು ಕೊಟ್ಟಿರುವ DCM ಡಿಕೆ, ಕನಕಪುರದಲ್ಲಿ ನನಗೆ ಡಿಚ್ಚಿ ಕೊಡ್ತೀನಿ ಅಂತ ಬಂದಿಯಲ್ಲಪ್ಪ, ಎಷ್ಟಪ್ಪ ಒಟ್ಟು ಬಂತು ನಿನಗೆ ಅಂತ ತಿವಿದಿದ್ದಾರೆ. ಬಿಜೆಪಿಯಿಂದ ಕ್ಯಾಂಡಿಡೇಟ್ ತಗೊಂಡು ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದ್ರೆ ಏನರ್ಥ? ನಿಮಗೆ ಒಕ್ಕಲಿಗ ನಾಯಕತ್ವ ಇದ್ದರೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾಕೆ ಸೋತ್ರಿ ನೀವು? ನಿಮ್ಮ ತಮ್ಮನ ಗೆಲ್ಸ್ಕೊಳಕ್ಕಾಗಿಲ್ಲ, ನೀವು ಒಕ್ಕಲಿಗರ ಬೆಲ್ಟು ನೀವು ಅಲ್ಲೇ ಗೆಲ್ಸ್ಕೊಳಕ್ಕಾಗಿಲ್ಲ, ನಿನ್ನ ತಮ್ಮನ ಗೆಲ್ಸ್ಕೊಳಕ್ಕಾಗಿಲ್ಲ. ಯೋಗೇಶ್ವರನ ಗೆಲ್ಸ್ಬಿಟ್ಟು ಒಕ್ಕಲಿಗರ ನಾಯಕ ಅಂದ್ರೆ ಯಾರು ನಂಬ್ತಾರೆ? ಯಾರು ನಂಬಕ್ಕೆ ಸಾಧ್ಯನೇ ಇಲ್ಲ. DK ಶಿವಕುಮಾರ್ ಯಾವತ್ತೂ ಒಕ್ಕಲಿಗ ನಾಯಕರು ಆಗೇ ಇಲ್ಲ. ನಾನು ಲೀಡ್ರ್ ಅಲ್ಲ, ನಾನು ಯಾವತ್ತು ಲೀಡ್ರ್ ಅಂತ ಹೇಳಿದ್ದೀನಿ. ಅಶೋಕ್ ಅಣ್ಣ ನೀನು ಕನಕಪುರಕ್ಕೆ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ? ರೆವಿನ್ಯೂ ಮಿನಿಸ್ಟರ್ ಇರಬೇಕು. ನೀನು ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ, ಡಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ, ಎಷ್ಟು ಓಟ್ ಬಂತೆ ನಿನಗೆ? ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತೇವೆ? ಆಯ್ತಪ್ಪ, ನನ್ನ ತಮ್ಮ ಅಂತೂ ಸೋತಿರೋದು ನಿಜ. ಆ ಸೋತಿದ್ದ ಕೊಂಡಿಗಳು ಒಂದೊಂದೇ ಕಳ್ಕೊತಾ ಇದ್ದ. ಇನ್ನು ಕಾಂಗ್ರೆಸ್ ಸೇರಿ ಚನ್ನಪಟ್ಟಣದಲ್ಲಿ ಭರ್ಜರಿ ಗೆಲುವು ದಾಖಲಿಸಿರುವ CP ಯೋಗೇಶ್ವರ್, BSY ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ದಾರೆ. ಬಿಜೆಪಿಯಿಂದ ನಾನು ಅಲ್ಲಿಂದ ಆಚೆ ತಳ್ಳಲ್ಪಟ್ಟವನು ಅಂತ ಹೇಳಿದ್ದೀನಿ. ನಾನೇನು BJP ಬಿಟ್ಟು ಬಂದವನಲ್ಲ. ಕುಮಾರಸ್ವಾಮಿ ಅವ್ರ ಪಿತೂರಿಯಿಂದ, ಯಡಿಯೂರಪ್ಪನವರ ಅವ್ರ ಮಗನ ಪಿತೂರಿಯಿಂದ ಆಚೆ ಬರಬೇಕಾಗಿ ಬಂತೆ ಹೊರತು ನಾನೇನು ಬಿಟ್ಟು ಬಂದವನಲ್ಲ. ಒಬ್ಬರವನ್ನ ಹೇಳ್ತಾನಲ್ಲ, ಅಭಿಮನ್ಯುವನ ನೀನು ಯುದ್ಧಕ್ಕೆ ಕಳಿಸಿ ನೀನು ರಣಹೇಡಿ ಆಗ್ಬಿಟ್ಟೆ ಅಂತೇಳಿ. ಹಂಗೆ ಇವತ್ತು ಪರಿಸ್ಥಿತಿನೂ ಹಂಗೆ ಆಧುನಿಕ ಈ ಯುದ್ಧದಲ್ಲಿ ಕುಮಾರಸ್ವಾಮಿ ಅವ್ರು ತಗೊಂಡಂಥ ನಿರ್ಣಯ ಹಂಗೆ ಆಗಿದೆ ನೋಡ್ರಿ. ಅವ್ರಿಗೆ ಬಂಡತನ ಇದೆ, ಅವ್ರಿಗೆ ಇದ್ದರೆ ಈ ಊರು ಬಿದ್ದರೆ ಮುಂದ್ಲೂರು, ಅವ್ರು ಯಾವುದಕ್ಕೂ ಬಗ್ಗರಲ್ಲ. ಇದೆ, ನಾನು ಇಷ್ಟು ಹೇಳ್ತೀನಿ ರೀ, ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವ್ರ ಬಗ್ಗೆ ಸಾರ್ವಜನಿಕರಿಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. GTDಗೆ ವಿಡಿಯೋ ಕಾಲ್ ಮಾಡಿ ಶುಭ ಹಾರೈಸಿದ CM. ಕುಮಾರಸ್ವಾಮಿ ವಿರುದ್ಧ ಮುಸಿ ಅಂತಿರುವ GT ದೇವೇಗೌಡಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಇವತ್ತು ಇಬ್ರಾಹಿಂ GTD ನಿವಾಸಕ್ಕೆ ಭೇಟಿ ನೀಡಿ ಸನ್ಮಾನಿಸಿದ್ದು ಕುತೂಹಲ ಕೆರಳಿಸಿತ್ತು. ಇಬ್ಬರು ಊಟ ಮಾಡುವ ವೇಳೆಯೇ CM ಸಿದ್ದರಾಮಯ್ಯ GTDಗೆ ವಿಡಿಯೋ ಕಾಲ್ ಮಾಡಿ ಶುಭ ಹಾರೈಸಿದರು. ಇದಕ್ಕೂ ಮುನ್ನ ಮಾತನಾಡಿದ್ದ ಇಬ್ರಾಹಿಂ, JDSನ 12-13 ಶಾಸಕರು ಪಕ್ಷದ ವಿಚಾರದಲ್ಲಿ ಬೇಸರಗೊಂಡಿದ್ದಾರೆ ಅಂತ ಹೇಳಿದರು. ಅತ್ತ ಬೆಂಗಳೂರಿನಲ್ಲಿ ಮಾತನಾಡಿದ್ದ ST ಸೋಮಶೇಖರ್, ಜನರಿಗೆ ನಿಖಿಲ್ ಮೇಲೆ ಕೋಪ ಇರಲಿಲ್ಲ, ಇದ್ದಿದ್ದು ಕುಮಾರಸ್ವಾಮಿ ಮೇಲೆ ಅಂತ ಹೇಳಿದ್ದಾರೆ. ಆದರೆ ನೀವು ಅದೇನು ಮಾಡ್ತೀರಿ ಮುಂದೆ ಗೊತ್ತಿಲ್ಲ, ಆದರೆ ನಾವು ಕೂರಕ್ಕಾಗಲ್ಲ. ಈಗ ಅನೇಕ ಜನ ಜನತಾದಳ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಸೊ ಮುಂದೆ ನಾವೊಂದು ಹೆಜ್ಜೆನ ಇಡಲೇಬೇಕಾಗತ್ತೆ. ಟೋಟಲಿ ಎಲ್ಲ ಕಾಂಗ್ರೆಸ್, JDS ಆ್ಯಂಡ್ BJP ಎಲ್ಲರೂ ಕೂಡ ಯೋಗೇಶ್ವರಿಗೆ ಭಾಳ ಸಹಾಯವನ್ನು ಎಲ್ಲ ಥರದಲ್ಲೂ ಸಹಾಯ ಮಾಡಿದ್ದಾರೆ. ಇದು ನಿಖಿಲ್ ಕುಮಾರಸ್ವಾಮಿ ಮೇಲೆ ಕೋಪ ಅಂತಲ್ಲ, ನಾನು ತಿಳಿದ ಮಟ್ಟಿಗೆ ಕುಮಾರಸ್ವಾಮಿ ಅವ್ರ ಮೇಲೆ ಇರ್ತಕ್ಕಂಥ ಕೋಪವನ್ನು ಮಗನ ಮೇಲೆ ತೀರಿಸಿದ್ದಾರೆ. ಇವರ ಮಾತಿಗೆ ಪುಷ್ಟಿ ನೀಡುವಂತೆ JDSನ ಶಾಸಕರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಒಳ್ಳೆ ಜನ ಬಂದರೆ ಸೇರಿಸ್ಕೊಳ್ಬೇಕು. ಯಾಕಂದರೆ ನಮಗೂ ಕೂಡ ಒಳ್ಳೆ ಜನ ಬಂದರೆ ನಾವು ಸೇರಿಸ್ಕೊಳ್ತೀವಿ. ಬಂದರೆ ಒಳ್ಳೆಯದು. ಇವತ್ತು ಕಾಂಗ್ರೆಸ್ಸು ನಮಗೆ ಯಾವುದೇ ರೀತಿಯ ಅದರ ಜಾತ್ಯತೀತ ನಿಲುವು ಇರಬೇಕಷ್ಟೇ, ಮತ್ತು ಒಂದು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು. ಕಾಂಗ್ರೆಸ್ ಪಕ್ಷ ಅಷ್ಟೊಂದು ದುರ್ಗತಿನಲ್ಲಿಲ್ಲ. ಬೇರೆಯವ್ರನ್ನೆಲ್ಲ ಕರ್ಕೊಂಬಂದು ಇದು ಮಾಡುವಂಥದ್ದು ಇರೋ ಸ್ಥಿತಿ ಚೆನ್ನಾಗಿದೆ, ಮುಂದೆ ಹೋಗ್ತಾ ಇರಲಿ. ಈಗ ಅವ್ರು ಮಾಡಿರೋ ತಪ್ಪನ್ನೇ ನಾವು ಮಾಡಿದ್ರೆ ನಮಗೂ ಅವ್ರಿಗೇನು ವ್ಯತ್ಯಾಸ ಇದೆ? ಚನ್ನಪಟ್ಟಣ ಸೋಲಿನ ಬಳಿಕ JDS ಅಸ್ತಿತ್ವ ಹಾಗೂ ಒಕ್ಕಲಿಗ ನಾಯಕತ್ವದ ಬಗ್ಗೆ ಚರ್ಚೆ ನಡೀತಿದೆ. ಇದು ಇನ್ಯಾವ ಹಂತಕ್ಕೆ ತಲುಪುತ್ತೋ
ಗೊತ್ತಿಲ್ಲ. ಅನಿಲ್ ಕಲ್ಕರೆ, TV9.